ನನ್ನ ಫ್ರೆಂಡ್ ಒಬ್ಬರು, ನಾನು ಅದೇ ಫೇಸ್ಬುಕ್ಕಲ್ಲಿ ನಾನು ಯಾವ್ದಾದ್ರು ಪುಸ್ತಕ ಓದಿದ್ರೆ ಅದ್ರ ಬಗ್ಗೆ ಏನಾದ್ರು ಬರೆದು ಹಾಕ್ತಾ ಇರ್ತೀನಿ. ಅದನ್ನು ನೋಡಿ ಅವರು, ಸೊ ನೀವೇ ಯಾಕೆ ಒಂದು ಶಾರ್ಟ್ ಫಿಲಮ್ ಮಾಡಬಾರ್ದು, ಅದಕ್ಕೆ ಯಾವ್ದಾದ್ರು ಒಂದು ನೀವು ಹೆಂಗೂ ಬುಕ್ಸ್ ಓದ್ತಿರಲ್ಲ, ಯಾವ್ದಾದ್ರು ಕಥೆನ ಸೆಲೆಕ್ಟ್ ಮಾಡ್ಕೊಳ್ಳಿ, ನಾನು ಪ್ರೊಡ್ಯೂಸ್ ಮಾಡ್ತೀನಿ, ಮಾಡೋಣ ಅಂತ ಹೇಳಿದ್ರು. ಪ್ರೊಡ್ಯೂಸರ್ ಸಿಕ್ಕಿದಾರಲ್ಲ, ಅವರಾಗೆ ಕೇಳಿದ್ರಲ್ಲ ಅಂತೇಳಿ ನಾನು ನಾಡಿ ಸೋಜ ಅವ್ರದ್ದು ಒಂದು ಹಿನ್ನೀರ ದಂಡೆಯ ಮೇಲೆ ಕಂಬಳಿ ಹೊದ್ದು ಕುಳಿತವ ಅಂತ ಒಂದು ಕತೆ ಇದೆ. ಅದರಲ್ಲಿ 3 ಪಾತ್ರಗಳು, ಒಬ್ಬ ಬೆಂಗಳೂರಿಂದ ಹೋಗುವಂಥ ಒಬ್ಬ ಫೋಟೋಗ್ರಾಫರು, ಒಬ್ಬ ರೈತ, ಇನ್ನೊಬ್ಬ ಟೀ ಅಂಗಡಿ ಪಾತ್ರ. ಸೊ ಅದೆಲ್ಲ ನಮ್ಮೂರು ಸುತ್ತಮುತ್ತಲೇ ನಡೆಯುವಂಥ ಕತೆ. ಆಮೇಲೆ 3 ಪಾತ್ರ ಇರೋದ್ರಿಂದ ನನಗೂ ಬಜೆಟ್ ದೃಷ್ಟಿಯಿಂದ ಅಲ್ಲಿ ಉಳ್ಕೊಳ್ಳೋ ವ್ಯವಸ್ಥೆ, ಅಲ್ಲಿ ಓಡಾಡೋ ವ್ಯವಸ್ಥೆ ಎಲ್ಲ ನಮ್ಮ ಊರಾಗಿರೋದ್ರಿಂದ ಅದು ನನಗೆ ತುಂಬ ಸಪೋರ್ಟಿವ್ ಆಗಿರುತ್ತೆ ಅಂತೇಳಿ ನಾನು ಆ ಕಥೆನ ಸೆಲೆಕ್ಟ್ ಮಾಡಿಕೊಂಡೆ. ಸೊ ನಾಡಿ ಸೋಜ ಅವ್ರ ಹತ್ರ ಹೋಗಿ ಆ ಕಥೆದು ಪರ್ಮಿಷನ್ ಕೂಡ ತೊಗೊಂಡೆ. ಅವರು ಎಷ್ಟು ಒಳ್ಳೆ ಈ ದೊಡ್ಡತನ ಇರೋರು ಅಂದರೆ, ನಾವು ಹೋಗಿ ಕತೆ ಕೇಳಿದಾಗ, ಅಂದರೆ ಈಗ ಒಂದು ಬುಕ್ ತೊಗೊಂಡೋಗಿ ಯಾರ ಹತ್ರ ಆಟೋಗ್ರಾಫ್ ಕೇಳ್ತೀವಲ್ಲ, ಸರ್ ಆಟೋಗ್ರಾಫ್ ಹಾಕ್ಕೊಡಿ ಅಂತೇಳಿ, ಆ ಥರ ನಿಮ್ದೊಂದು ಕತೆ ಕೊಡಿ ಸರ್, ನಾನು ಶಾರ್ಟ್ ಫಿಲಮ್ ಮಾಡ್ತೀನಿ ಅಂದಾಗ ಅವರು ಆಯಿತು ಮಾಡಿ ಅಂತ ಒಂದೇ ಮಾತಿಗೆ ಹೇಳಿದ್ರು. ಅಂದರೆ ನಿಮ್ಮ ಎಕ್ಸ್ಪೀರಿಯನ್ಸ್ ಏನು, ಮುಂಚೆ ಯಾವ್ದು ಮಾಡಿದ್ದೀರಾ, ಏನೂ ಕೇಳಲಿಲ್ಲ ಅವರು. ನಾವು ಸುಮ್ಮನೆ ಪಿಕ್ನಿಕ್ ಹೋದಂಗೆ ಹೋಗಿ ಆ ಕತೆ ಅವ್ರೇನು ಬರೆದಿದ್ದಾರೆ ನಾವು ಆ್ಯಸ್ ಇಟ್ ಈಸ್ ಹಾಗೆ ಶೂಟ್ ಮಾಡಿದ್ದೀವಿ ಅದನ್ನು. ಅಂದರೆ ಎಲ್ಲೂ ನಾವು ಅದನ್ನ ಮತ್ತೆ ಡೆವಲಪ್ ಮಾಡೋದು, ಇನ್ನೇನು ಅಡಾಪ್ಟ್ ಮಾಡೋದು ಆ ಥರದ್ದೇನೂ ಮಾಡಿಲ್ಲ. ಸೊ ಲಾಸ್ಟಲ್ಲಿ ಮಾತ್ರ ಒಂದು ಸೀನ್ ಎಕ್ಸ್ಟ್ರಾ ಆ್ಯಡ್ ಮಾಡಿದ್ದೀವಿ ಬಿಟ್ಟರೆ, ಬೆಂಗಳೂರು ಸಿಟಿ ಥರದ್ದು. ಸೊ ಇನ್ನೆಲ್ಲ ಅವ್ರ ಕತೆ ಹೆಂಗೆ ಬರೆದಿದ್ದಾರೆ ಹಾಗೆ ಶೂಟ್ ಮಾಡ್ಕೊಂಡು ಹೋಗಿದ್ದೀವಿ. ಬಟ್ ರಿಲೀಸ್ ಆದಮೇಲೆ ಅದು ನಮ್ಮ ಅದೃಷ್ಟನೋ ಅಥವಾ ನಾಡಿ ಸೋಜ ಸರ್ಗಿರೋಂಥ ಒಂದು ಅಭಿಮಾನಿಗಳ ಒಂದು ಇದೋ, ಅದು ಯಾರ್ಯಾರು ಅಲ್ಲಿ ಲಿಂಗನಮಕ್ಕಿ ಡ್ಯಾಮಿಂದ ಮುಳುಗಡೆಯಾಗಿ ಹೋಗಿದ್ದಾರೆ ಹೊಸನಗರ ಆ ಕಡೆ ಸಂತ್ರಸ್ತರು, ಅವರಿಗೆಲ್ಲ ತುಂಬ ಕನೆಕ್ಟ್ ಆಯಿತು. ಸೊ ಕನೆಕ್ಟ್ ಆಗಿ ಅದೇನಾಯಿತು, ತುಂಬ ವೈರಲ್ ಆಯಿತು. ಸೊ ಅದು ಆ ಥರ, ಅಂದರೆ ಅದು ಎಲ್ಲ ಮುಳುಗಡೆ ಸಂತ್ರಸ್ತರಿಗೆ, ಸಾಗರ ತಾಲೂಕು ಅವ್ರಿಗೆ, ಹಿನ್ನೀರಿನ ಸುತ್ತಮುತ್ತ ಇರೋ ಕನೆಕ್ಟ್ ಆಗಿದ್ದರಿಂದ ಅದು ಆಟೋಮೆಟಿಕ್ಕಾಗಿ ವೈರಲ್ ಆಯಿತು. ಸೊ ಆಮೇಲೆ ಶಿವಮೊಗ್ಗ ಅಂಬೆಗಾಲು ಶಾರ್ಟ್ ಫಿಲಮ್ ಕಾಂಪಿಟೇಷನ್, ಅದಕ್ಕೆ ಬೆಸ್ಟ್ ಫಿಲಮ್ ಅವಾರ್ಡ್ ಕೂಡ ಬಂತು, ಬೆಸ್ಟ್ ಕ್ಯಾಮ್ರಾಮನ್ ಅವಾರ್ಡ್ ಕೂಡ ಬಂತು, ಬೆಸ್ಟ್ ಡೈರೆಕ್ಟರ್ ಅವಾರ್ಡ್ ಕೂಡ ಬಂತು. ಮತ್ತು ಆಯುಷ್ ಟಿ ವಿ ಕಿರುಚಿತ್ರ ಸ್ಪರ್ಧೆಯಲ್ಲಿ ಬೆಸ್ಟ್ ಸಾಹಿತ್ಯ ಕೃತಿ ಆಧಾರಿತ ಶಾರ್ಟ್ ಫಿಲಮ್ ಅಂತಲೂ ಅವಾರ್ಡ್ ಬಂತು. ಸೊ ನಾವು ಆ ಶಾರ್ಟ್ ಫಿಲಮ್ಗೆ ಏನು ಖರ್ಚು ಮಾಡಿದ್ವಲ್ಲ, ಅದು ಅದರಲ್ಲೇ ಬಂತು, ನಮ್ಮ ಅವಾರ್ಡ್ ಇದು ರಿಟರ್ನ್ಸ್ ಎಲ್ಲ ಬಂತು. ಬಟ್ ಅದರಿಂದ ನನಗೆ ಮತ್ತೆ ಸಾಕಷ್ಟು ಅವಕಾಶಗಳು ಸಿಕ್ತು ಆ ಶಾರ್ಟ್ ಫಿಲಮಿಂದ. ಸೊ BM ಗಿರಿರಾಜ್ ಸರ್ ಕರೆದು ಅವ್ರದ್ದೊಂದು ವೆಬ್ ಸೀರೀಸಲ್ಲಿ ನನಗೆ ಕ್ಯಾಮ್ರಾಮನ್ನಾಗಿ ಅವಕಾಶ ಕೊಟ್ಟರು.